यहाँ से क्या बीरा स्टेडियम गेट है ना, गेट के सामने जो एल टेबल सीधा नहीं रोड नहीं जरा ये काची शादी है ना, आप भी नहीं करते ऐसा है। हाँ वो तो लिटिगेशन है, हो जाएगा। ऑफिस वाले भी बोले, सबसे भी बोले नहीं देगा ये कंपनी वाले जो शादी कभी नहीं होगा। वाले कैसे रिपोर्ट निन्ना वो कन्ने नेवर रैचरने తీసుకొచ్చారే ఇంత ఆయన తీసుకొని వస్తే కూడా ఇట్లా చాటింగ్ అన్ని చూపించారే చేసిందే మాట్లాడి చాటింగ్ ತಲವಾಗಿ ಆಗ್ತದಲ್ಲ ರೋಡ್ ಓಂ ಸಾಯಿರಾಮ್. ನಮಸ್ಕಾರ ಎಲ್ಲರಿಗೂ. ಭಾಳ ವರ್ಷಗಳ ನಂತರ ನಮ್ಮ ರಂಗಮಂದಿರ ಹಿಂದ್ಗಡೆ ಇರುವಂತಹ ಸಾರ್ವಜನಿಕ ಗ್ರಂಥಾಲಯ ಆಗಿರ್ಬೋದು ಮತ್ತು ಎಲ್ಲ ದೇವಸ್ಥಾನಗಳಿರುವಂಥ ಸ್ಥಳ ಬರಲಿಕ್ಕೆ ಹೋಗಲಿಕ್ಕೆ ಭಾಳ ಕಷ್ಟಕರವಾಗಿತ್ತು. ಇದನ್ನು ಭಾಳ ಸಲ ನಾವು ನಮ್ಮ ಶಾಸಕರಿಗೆ ಹೇಳಿದ್ವಿ ಮತ್ತು ನಮ್ಮ ಸನ್ಮಾನ್ಯ ಬೋಸ್ರಾಜ್ ಸಾಹೇಬರಿಗೆ ಹೇಳಿದ್ವಿ. ಅವರು ಪರಿಗಣಿಸಿ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡಬೇಕಂತೇಳಿ ರವಿ ಬೋಸ್ರಾಜ್ ಅಣ್ಣವರಿಗೆ ನಾವು ಹೇಳಿದಾಗ ಅವರು ಇಮಿಡಿಯೇಟಾಗಿ ಮೋರಮ್ ಹಾಕ್ಸಿದ್ರು ಕಳೆದ ಒಂದು 6 ತಿಂಗಳ ಕೆಳಗಡೆ ಮಳೆಗಾಲದಲ್ಲಿ. ಈಗ ಡಾಂಬರೀಕರಣ ಆಗಿ ಕೆಲಸ ಪ್ರಾರಂಭವಾಗಿದೆ. ಹಾಗಾಗಿ ಭಾಳ ಸಂತೋಷವಾಗಿದೆ. ರವಿ ಬೋಸ್ರಾಜ್ ಅವರಿಗೂ ಮತ್ತು NS ಬೋಸ್ರಾಜ್ ಸಾಹೇಬರಿಗೂ ಭಾಳ ಧನ್ಯವಾದಗಳು. ಎಲ್ಲ ದೇವತೆಗಳ ಆಶೀರ್ವಾದ ಅವ್ರ ಮೇಲಿರಲಿ. ಯಾಕಂದರೆ ಇಷ್ಟು ವರ್ಷಗಳ ನಂತರ ಈ ಒಂದು ಕಾರ್ಯರೂಪಕ್ಕೆ ಬಂದಿದೆ ಈ ಕೆಲಸ. ಇನ್ನು ಕೆಲವೇ ದಿನಗಳಲ್ಲಿ ಕೆಲಸ ಮುಗಿಲಿಕ್ಕಿದೆ. ಸಂಬಂಧಪಟ್ಟ ಅಧಿಕಾರಿಗಳೂ ಇದ್ದಾರೆ. ಮುನ್ಸಿಪಾಲಿಟಿ ಕಮಿಷನರ್ ಆಗಿರ್ಬೋದು, ಎಲ್ಲ ಇಂಜಿನಿಯರ್ಗಳಿಗೆ ನಾವು ಭಾಳ ಸಲ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಈ ಕಡೆ ಡ್ರೈನೇಜ್ ಪ್ರಾಬ್ಲಮ್ಮು ಮತ್ತು ರೋಡಿನ ಪ್ರಾಬ್ಲಮ್ ಇದೆ. ಯಾಕಂದರೆ ಶಾಲಾ ಮಕ್ಕಳು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕಷ್ಟ ಆಗಿತ್ತು ಈ ಕಡೆ ಬರಲಿಕ್ಕೆ ಹೋಗಲಿಕ್ಕೆ ಮಳೆಗಾಲದಲ್ಲಿ. ಈಗ ಇದೊಂದು ರೋಡ್ ಆಯಿತು ಅಂದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಸುಂದರೀಕರಣ ಈ ಕಡೆ ಎಲ್ಲ ಆಗಬೇಕಂತೇಳಿ ನಾವು ಆಶಿಸ್ತೇವೆ.